टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆಪರೇಷನ್ ಸಿಂಧೂರ್ ಸರ್ ಏನಿಲ್ಲ, ನಮ್ದು ಏನಂದರೆ ಟಾರ್ಗೆಟ್ ಮೇನ್ ಏನಿತ್ತು ಟೆರರಿಸ್ಟ್ ಸಲುವಾಗಿತ್ತು. ಮೇನ್ ಕನ್ಸಲ್ಟಿಂಗ್ ಟೆರರಿಸ್ಟ್ ಪಬ್ಲಿಕ್ ಮೇಲೆ ಇದ್ದಿಲ್ಲ, ಇದು ಆರ್ಮಿ ಮೇಲೆ ಇದ್ದಿಲ್ಲ, ಏನಿದ್ದಿಲ್ಲ. ಮೇನ್ ಅವ್ರು ಟೆರರಿಸ್ಟ್ ಕ್ಯಾಂಪ್ ಎಲ್ಲಿದಾವ ಮಿನಿಮಮ್ ನಿಮ್ಗೆ ಗೊತ್ತಿರ್ಬೋದು 9 ಜಾಗದಲ್ಲಿ ನಾವು ಟೆರರಿಸ್ಟ್ ಕ್ಯಾಂಪ್ಗಳಿಗೆ ಹೊಡೆದಾಕಿದ್ವಿ. ಇದೇ ಮೇನ್ ಇತ್ತು. ಇದಕ್ಕಿಂತ ಅವ್ರಿಗೆ ಏನಾಗ್ಯದ ಅಂದರೆ ನಮ್ಮ ಟೆರರಿಸ್ಟು ಇದು ಮಾಡ್ತಿದ್ದಾರೆ. ಅವ್ರ ಸಲುವಾಗಿ ಅವ್ರಿಗೆ ಇದಾಯಿತು, ಸಿಟ್ಟಾಗಿ ಬಂದದ. ಯಾಕಂದ್ರೆ ನಮಗೆ ಟೆರರಿಸ್ಟ್ ಕ್ಯಾಂಪ್ಗೆ ಹೊಡೆದಾರಂತ ಅವ್ರು ನಮಗೇನು ಸಿವಿಲಿಯನ್ ಮೇಲೆ ಅಟ್ಯಾಕ್ ಮಾಡೋಕತ್ತಾರ. ಅದ್ರ ಸಲುವಾಗಿ ನಮ್ದು ಏನಿತ್ತು ಮೇನ್ ಏಮ್ ಏನಿತ್ತು ಟೆರರಿಸ್ಟ್ ಕ್ಯಾಂಪ್. ಆಮೇಲೆ ನಿನ್ನೆ ದಾಳಿ ಏನಿತ್ತು ಏರ್ ಬೇಸ್ ಮೇಲೆ. ಏರ್ ಬೇಸ್ ಅಂದರೆ ಎಲ್ಲೆಲ್ಲಿ ಕಂಟ್ರೋಲಿಂಗ್ ಇರ್ತದ ಏರಿಂದು ಅಲ್ಲಿ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಕ್ಯಾಸಿ ನಿನ್ನೆ ಧ್ವಂಸ ಮಾಡಿದ್ದಾರೆ. ಮೇನ್ ಜಾಗದಲ್ಲಿ ನಮ್ಮದು ಅದೇ ಮೇನ್ ಟಾರ್ಗೆಟ್ ಇತ್ತು ರೀ. ಸರ್, ಈಗ ಕದನ ವಿರಾಮ ಘೋಷಣೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರ್ತಾ ಇರೋದು? ಮಾಹಿತಿ ಏನಿಲ್ಲ ಸರ್, ಇದ್ರ ನಡುಕ ಯಾಕಂದರೆ 2 ದೇಶ ಯುದ್ಧದ ಬಂದ ಮೇಲೆ ಒಬ್ರಿಗೊಬ್ರು ಜಿದ್ದ ಮೇಲೆ ಬಂದ ಮೇಲೆ 3ನೇ ಬಂದು ಪರಿಸ್ಥಿತಿಗೆ ಕಂಟ್ರೋಲ್ ಮಾಡಬೇಕಾಗ್ತದ. ಈಗ ಟ್ರಂಪ್ ಅವರು ಬಂದು ನಡುಕ ಅಮೇರಿಕಾದ ರಾಷ್ಟ್ರಪತಿ ಟ್ರಂಪ್ ಅವರು ಬಂದು ಮಧ್ಯಸ್ಥಿತಿಯಲ್ಲಿ ಬಂದು ಇಲ್ಲ ಇದು ಕದನ ವಿರಾಮ ಮಾಡಿರಿ ಅಂತ ಅವರು ಹಸ್ತಕ್ಷೇಪ ಮಾಡಿ ನಮ್ಮ DGM ಮತ್ತು ಪಾಕಿಸ್ತಾನ DGMಗೆ ಕಾಲ್ ಮಾಡಿ ಮಾತಾಡಿ ಕ್ಯಾಸಿ ಇದು ಈಗ ಸೀಸ್ ಫೈರ್ ಮಾಡಿದ್ದಾರೆ. ಪಾಕಿಸ್ತಾನ DGMನೇ ಭಾರತಕ್ಕೆ ಕಾಲ್ ಮಾಡಿ ನಮ್ಮ ಪಾಕಿಸ್ತಾನ ಫಸ್ಟ್ DGMನೇ ಇದು ನಮ್ಮ ಇಂಡಿಯಾಗೆ DGMಗೆ ಕಾಲ್ ಮಾಡಿ ಅವರು ರಿಕ್ವೆಸ್ಟ್ ಮಾಡಿ ಇಲ್ಲ ನಾವು ಈಗ ಮುಂದೆ ಒರೆಯೋಂಗಿಲ್ಲ, ನೀವು ಮುಂದೆ ಒರೆಯಬೇಡ್ರಿ ಅಂತ ಈ ಟೈಮಿಗೆ ಅವ್ರು ರಿಕ್ವೆಸ್ಟ್ ಮಾಡಿ ಕ್ಯಾಸಿ ಸೀಸ್ ಫೈರ್ ಮಾಡಿದ್ದಾರೆ. ಈಗ ನಿಮಗೆ ಯುದ್ಧಕ್ಕೆ ಅನಿವಾರ್ಯತೆ ಬಿದ್ದರೆ ಕರೀತಾರೆ ಅನ್ನೋದ್ರ ಬಗ್ಗೆ ಯಾವ ಬಗ್ಗೆ ಹೇಳೋದು? ಇಲ್ಲ, ಅದ್ರ ಸಲುವಾಗಿ ನಮಗೆ ಪೇಪರ್ಸ್ ಏನು ಅಲೌನ್ಸ್ ಆಗಿದೆ, ನಮಗೆ ಸೋಲ್ಜರ್ ಬೋರ್ಡ್ಲಿಂದನೂ ಅಲೌನ್ಸ್ ಆಗಿದೆಯಾ. ನಮಗೇನಿಲ್ಲ, ಯಾವಾಗೂ ಯುದ್ಧ ಆದರೆ ನಮ್ಮ ಮಾಜಿ ಸೈನಿಕರು ತಯಾರಾಗಿರಬೇಕು. ಆಮೇಲೆ ಟೆರಿಟರಿ ಆರ್ಮಿ ಅಂತ ಇರ್ತದ, ಟೆರಿಟರಿ ಆರ್ಮಿನೂ ರೆಡಿ ಇರಬೇಕು. ಆಮೇಲೆ ಲಾಸ್ಟಿಗೆ NCC ಇವೆಲ್ಲ ಇದ್ದೇ ಇರ್ತದ. ಫಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್, ಯಾಕಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಹೆಚ್ಚಿಗೆ ಇರ್ತದ. ಅದ್ರ ಸಲುವಾಗಿ ನಮಗೆ ಫಸ್ಟ್ ಪ್ರಯಾರಿಟಿ ನಮ್ಗೆ ಕೊಡ್ತಾರೆ. ಈ ಪಾಕಿಸ್ತಾನದ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಇದೇ ಪರಿಸ್ಥಿತಿ ಏನಂದರೆ ಅವ್ರದ್ದು ಏನಿಲ್ಲ ರೀ. ಈಗ ಫಸ್ಟ್ ಅವ್ರು ಏನು ಮಾಡಕತ್ತಾರೆ, ಲಾಸ್ಟಿಗೆ ಅವ್ರು ಬಲ್ಲಿ ಇದ್ದಿದ್ದು ಅವ್ರು ನಿಮಗೂ ಗೊತ್ತಿದೆಯಾ ಪಾಕಿಸ್ತಾನದ ಹಾಲತ್ ಏನು ನಡೆಯಕತ್ತದೆ ಏನಿಲ್ಲ. ಈ ಸಮಯದಲ್ಲಿ ಅವ್ರಿಗೆ ಯುದ್ಧದಲ್ಲಿ ಬಲೂಚಿಸ್ತಾನ್, ಆ ಕಡೆಯಿಂದ ಅಫ್ಘಾನಿಸ್ತಾನ್, ಈ ಕಡೆಯಿಂದ POK ಎಲ್ಲದ ಕಡೆಯಿಂದ ಅವ್ರಿಗೆ ಪ್ರೆಷರ್ ಬಿದ್ದು ಫೈರಿಂಗ್ ಆಗಿ ಅವ್ರಿಗೆ ಲಾಸ್ಟಿಗೆ ಇದು 3ನೇದು ನಮ್ಮ ಕಡೆಯಿಂದ. ಅದ್ರ ಸಲುವಾಗಿ ಅವ್ರಿಗೆ ತಡೆಯೋಕೆ ಆಗಂಗಿಲ್ಲ. ಅವ್ರಿಗೆ ಗೊತ್ತಿರ್ತದ್ದು ಏನೈತೆ ನಮ್ಮ ಇಂಡಿಯಾ ಮುಂದೆ ನಮಗೆ ಅವ್ರದ್ದು 6 ಕರೋಡ್ ಇದ್ದರೆ ನಮ್ಮದು 14 ಕರೋಡ್ ಇದೆಯಾ ಸೈನಿಕ, 14 ಕರೋಡ್. ಅವ್ರಿಗೆ ನಮಗೆ ಭಾಳ ಡಿಫ್ರೆಂಟ್ ಇದೆಯಾ. ಅವ್ರಿಗೆ ಗೊತ್ತಿದೆಯಾ ಇವ್ರ ಮುಂದೆ ನಾವು ನಿಂದಿರಂಗಿಲ್ಲ ಆಗಂಗಿಲ್ಲ ಅಂತ ಅವ್ರಿಗೆ ಕೈ ಎತ್ತ ಬೇಕಾಗ್ತದೆ ಸರ್.